ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ಏನು ನೋಡ್ತಿದ್ದೀರಾ, ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳು. ಸೊ ನಾನಿವಾಗ ಸೀಬೆ ಗಿಡದಲ್ಲಿ ಈ ಅತಿ ಕಾಮನ್ ಆಗಿ ಕಾಣ್ತಕ್ಕಂತಹ ಅತಿ ಕಾಮನ್ ಆಗಿ ಬರ್ತಕ್ಕಂತಹ ಒಂದು ರೋಗದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಏನು ನೋಡ್ತಿದ್ದೀರಾ, ಇದು ಬಂದು ಚಿಕ್ಕದಾಗಿ ಕಾಣ್ತಿರ್ತಕ್ಕಂಥದ್ದು ಹೇನುಗಳ ಥರ ಕಾಣ್ತಿದೆ ನೋಡಿ, ಎಷ್ಟು ಚಿಕ್ಕದಾಗಿದೆ. ಇದು ಬಂದು ನಿಮಗೆ ಸೀಡೆ ಅಂತ, ನಮ್ಮ ಆಡು ಭಾಷೆಯಲ್ಲಿ ಸೀಡೆ ಅಂತ ಕರೀತಾರೆ. ಆನಂತರದಲ್ಲಿ ನಾರ್ಮಲಾಗಿ ನಾವೆಲ್ಲ ಅಫಿಟ್ಸ್ ಅಂತೀವಿ. ಸೊ ಅಫಿಟ್ಸು, ಸೊ ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಈಗ ಮಳೆಗಾಲ ಆಗಿರೋದ್ರಿಂದ ಇದು ಸರ್ವೇ ಸಾಮಾನ್ಯ. ಇದು ಯಥೇಚ್ಛವಾಗಿ ಯಾವ ಥರ ಸ್ಪ್ರೆಡ್ ಆಗುತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂದರೆ ಇರುವೆಗಳ ಮುಖಾಂತರ ಸ್ಪ್ರೆಡ್ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ ಇರುವೆಗಳು ಯಾವ ರೀತಿ ಓಡಾಡ್ತಿದ್ದಾವೆ ಅಂತ. ಸೊ ಇದೆಲ್ಲ ಇರುವೆಗಳ ಕಾರಣದಿಂದನೇ ಆಗೋದು. ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಗಿಡ, ಎಷ್ಟು ಇರುವೆಗಳು ಓಡಾಡ್ತಿದ್ದಾವೆ ನೋಡಿ. ಸೊ ಇರುವೆಗಳು ಓಡಾಡಿ ಏನು ಮಾಡ್ತವೆ, ಈ ಎಲೆ ರಸ ಇರ್ತಕ್ಕಂತಹ ಎಲೆಗಳ ಹತ್ರಕ್ಕೆ ಕರ್ಕೊಂಬಂದು, ಈ ಎಲೆ ಹಸಿರಾಗಿರ್ತಕ್ಕಂತಹ ಚಿಗುರು ಎಲೆ ಹತ್ರ ಕರ್ಕೊಂಬಂದು ಇದನ್ನು ಬಿಡ್ತವೆ. ಅಲ್ಲೇನಾಗುತ್ತೆ, ಇಲ್ಲಿ ಮೊಟ್ಟೆಗಳಿಡ್ತವೆ. ಈ ದೊಡ್ಡದಾಗಿ ಕಾಣ್ತಿದ್ದಾವಲ್ಲ, ಇವೆಲ್ಲ ಮೊಟ್ಟೆಗಳಿಡ್ತವೆ. ಸೊ ಅಲ್ಲಿ ಮರಿಗಳಾಗಿ ಈ ಎಲೆದು ರಸ ಹೀರಿ ಇದನ್ನು ಬಳಸ್ಕೊಂಡು ಅದು ತಿರ್ಗಾ ದೊಡ್ಡದಾಗಿ ನೆಕ್ಸ್ಟ್ ಲೈಫ್ ಸೈಕಲ್ಗೆ ಹೋಗುತ್ತೆ. ಸರಿನಾ? ಸೊ ಇದು ಬಂದು ಸೀಡೆ ಅಂತ ಕರಿಬೋದು, ನಾವೆಲ್ಲ ಅಫಿಟ್ಸ್ ಅಂತೀವಿ ಇದನ್ನು. ಸೊ ಅಫಿಟ್ಸಲ್ಲಿ ಇದು ಏನು ಮಾಡುತ್ತೆ ಅಂದರೆ ರಸನ ಹೀರುತ್ತೆ. ಸರಿನಾ? ಚೆನ್ನಾಗಿ ಸಕ್ ಮಾಡುತ್ತೆ. ಇದು ದೊಡ್ಡದಾಗಬೇಕು ಅಂದರೆ ಎಲೆಯಲ್ಲಿರ್ತಕ್ಕಂತಹ ಸ್ವೀಟ್ ರಸ ಏನಿರುತ್ತೆ, ಗ್ಲೂಕೋಸ್ ಅಂಶ ಏನಾಗಿರ್ಬೋದು, ಸ್ವೀಟ್ ಅಂಶ ಆಗಿರ್ಬೋದು, ಅದನ್ನೆಲ್ಲ ಇದನ್ನು ಎಳೆಯುತ್ತೆ. ಸೊ ಇದು ಇವಾಗ ತಾನೇ ಕಾಣಿಸ್ಕೊಂಡಿದೆ, ನಮ್ಮ ತೋಟದಲ್ಲೇ ಕಾಣಿಸ್ಕೊಂಡಿದೆ. ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಎಲ್ಲ ಕಡೆ ಇಲ್ಲ, ನೀವು ನೋಡ್ಬೋದು. ಎಲ್ಲ ಕಡೆ ಏನಿಲ್ಲ, ಇದು ರೆಡ್ ಡೈಮಂಡು. ಸೊ ಎಲ್ಲ ಕಡೆ ಏನಿಲ್ಲ, ಬಟ್ ಒಂದೇ ಒಂದು ಬ್ರ್ಯಾಂಚಲ್ಲಿ ನನಗೆ ಕಾಣಿಸ್ಕೊಂತು. ಇಮಿಡಿಯೇಟು ತುಂಬ ಜನ ನನಗೆ ಕಾಲ್ ಮಾಡಿ, ತುಂಬ ಜನ ನನ್ನ ಕಸ್ಟಮರ್ಸ್ ಆಗಿರ್ಬೋದು ಅಥವಾ ಬೇರೆ ಕಡೆ ಗಿಡ ತಗೊಂಡಿರೋರಾಗಿರ್ಬೋದು, ನನಗೆ ಇದನ್ನು ಮೆಸೇಜ್ ಆಗ್ತಿದ್ರಿ ಫೋಟೋ ಹೊಡೆದು, ಸರ್ ಈ ಥರ ಆಗ್ತಿದೆ, ಏನು ಮಾಡೋದು, ಸೀಡೆ ಆಗ್ತಿದೆ ಅಂತ. ಸೊ ಇದಕ್ಕೆ ಇವಾಗ ನಾನು ಹೇಳೋದನ್ನ ದಯವಿಟ್ಟು ನೀಟಾಗಿ ಕೇಳಿಸ್ಕೊಳ್ಳಿ. ಇದಕ್ಕೆ ಫಸ್ಟ್ ಡೋಸ್, ಸೆಕೆಂಡ್ ಡೋಸ್, ಯಾವುದೇ ಔಷಧಿ ಆಗಲಿ ನೀವು ಒಂದೇ ಡೋಸ್ಗೆ ಕೆಲಸ ಮಾಡಲ್ಲ. ಸೊ ಫಸ್ಟ್ ಡೋಸ್ ಬಂದು ನಿಮಗೆ ಟಾಟಾ ಕಂಪ್ನಿದು ಟಫ್ಗಾರ್ ಅಂತ ಸಿಗುತ್ತೆ. ಟಫ್ಗಾರ್ ಆದರೂ ಆಯಿತು ಅಥವಾ ರೋಗರ್ ಅಂತಾರೆ, ಅದನ್ನೇ ರೋಗರ್ ಅಂತಾರೆ. ಮುಂಚೆ ಅದನ್ನು ರೋಗರ್ ಅಂತಿದ್ರು, ಈಗ ಟಫ್ಗಾರ್ ಅಂತಾರೆ. ಸೊ ಟಾಟಾ ಕಂಪ್ನಿದು ರೋಗರ್ ಅಥವಾ ಟಫ್ಗಾರ್ನ ತೊಗೊಳ್ಳಿ. ಅದು 1.5 ml per ಲೀಟರ್ ಹಾಕ್ಕೊಳ್ಳಿ. ಡೈಮೆಥವೇಟ್ ಅಂತ ಏನೋ ಅದು ಕೆಮಿಕಲ್ ಕಾಂಬಿನೇಷನ್ ಬರುತ್ತೆ. ಸೊ ನೆಕ್ಸ್ಟು ಅದ್ರ ಜೊತೆಗೇ ಕಾಂಬಿನೇಷನಲ್ಲಿ ಅಸಿಫೇಟ್ ಅಂತ ಬರುತ್ತೆ. ಟಾಟಾ ಅಸಿಟಾಫ್ ಅಂತಾರೆ, ಟಾಟಾ ಅಸೆಟಾಫ್ ಅಂತಾರೆ. ನಾನಿಲ್ಲಿ ಅದ್ರದ್ದು ಫೋಟೋಸ್ ಹಾಕ್ತೀನಿ, ಅದ್ರದ್ದು ಕೆಮಿಕಲ್ಗಳದ್ದು ಯಾವ ಥರ ಇರುತ್ತೆ ಅಂತ ಫೋಟೋಸ್ ಹಾಕ್ತೀನಿ ನಿಮಗೆ. ಸೊ ಟಾಟಾ ಅಸ್ಟಾಫ್ ಅಂತಾರೆ. ಸೊ ಟಾಟಾ ಅಸ್ಟಾಫು ಮತ್ತು ಟಾಟಾ ಟಫ್ಗಾರ್ ಅಥವಾ ರೋಗರ್ ಇವೆರಡನ್ನು 1.5 ml per ಲೀಟ್ರ್ ಲೆಕ್ಕದಲ್ಲಿ ಟಾಟಾ ರೋಗರ್ನ ತೊಗೊಳ್ಳಿ. ಮತ್ತು 1.5 ಗ್ರಾಮ್ ಲೆಕ್ಕದಲ್ಲಿ ಟಾಟಾ ಅಸ್ಟಾಫ್ ತೊಗೊಳ್ಳಿ, ಅಂದರೆ ಅಸಿಫೇಟ್. ಸರಿನಾ? ಇವೆರಡೂ ತೊಗೊಂಡು ಒಂದು ಕ್ಯಾನ್ಗೆ ಮಿಕ್ಸ್ ಮಾಡಿಕೊಂಡು, ನಂತರದಲ್ಲಿ 20 ಲೀಟ್ರ್ ಕ್ಯಾನ್ಗೆ ಮಿಕ್ಸ್ ಮಾಡೋದಾದರೆ ನೀವು ಅಲ್ಲಿಗೆ ನಿಮಗೆ 30 ml ರೋಗರ್ ಹಾಕ್ಕೋಬೇಕಾಗತ್ತೆ. ಆಮೇಲೆ ಅಸಿಫೇಟ್ ಬಂದು 30 ಗ್ರಾಮ್ ಹಾಕ್ಕೋಬೇಕಾಗತ್ತೆ. ಇನ್ ಕೇಸ್ ನೀವು 100 ಲೀಟ್ರ್ ಡ್ರಮ್ಮಿಗೆ ಕಲಿಸ್ಕೊಳೋದಾದರೆ 100 ಲೀಟ್ರಿಗೆ ಬಂದು 300 ml ಅಲ್ಲ, 150 ml ಟಾಟಾ ಟಫ್ಗಾರ್ ಆಗುತ್ತೆ. ಇನ್ನು 150 ಗ್ರಾಮು ಅಸಿಫೇಟ್ ಆಗುತ್ತೆ. ಇದು ಸ್ಟಾರ್ಟಿಂಗ್ ಡೋಸು, ಫಸ್ಟ್ ಡೋಸು. ಯಾವತ್ತೂ ಹೆವಿ ಡೋಸ್ ಒಂದೇ ಸಲ ಕೊಡೋಕ್ಕೆ ಹೋಗ್ಬಿಡಿ ಗಿಡಕ್ಕೆ. ಅದಕ್ಕೆ ರೂಢಿ ಮಾಡಿಸಿ ನಂತರದಲ್ಲಿ ನೀವು ಜಾಸ್ತಿ ಕೊಟ್ಟರೆ ತಡೆಯುತ್ತೆ. ಏಕದಮ್ ಒಂದೇ ಸಲ ಕೊಟ್ಟರೆ ಬರ್ನ್ ಆಗೋ ಸಾಧ್ಯತೆ ಇರ್ತದೆ, ಯಾಕಂದರೆ ಎಲ್ಲ ಕೆಮಿಕಲ್ ಅದು. ಸೊ ನಂತರದಲ್ಲಿ ನೀವು ಯಾವುದೇ ಸ್ಪ್ರೇ ಹೊಡೆದ್ರೂ ಸಹಿತ ನಾನು ಯಾವಾಗಲೂ ಹೇಳ್ದಂಗೆ ನೀವು ಕಂಪಲ್ಸರಿಯಾಗಿ ಇದು ನೋಡಿರಿ, ಯಾವುದು ನೀಮ್ ಆಯಿಲ್ನ ಮಿಕ್ಸ್ ಮಾಡ್ಕೊಂಡೇ ಹೊಡೀರಿ. ಸರಿನಾ? ಇದ್ರ ಮಧ್ಯದಲ್ಲಿ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳ್ತೀನಿ. ಜಪಾನೀಸ್ ರೆಡ್ ಡೈಮಂಡಲ್ಲಿ ಜಾಸ್ತಿ ಇಳುವರಿ ಬರಲ್ಲ ಅಂತಾರೆ. ನೀವು ನೋಡ್ಬೋದು ಎಷ್ಟರ ಮಟ್ಟಿಗೆ ಫ್ಲವರಿಂಗ್ ಆಗಿದೆ ಅಂತ. ಸಖತ್ತು ಫ್ಲವರಿಂಗ್ ಬಂದಿದೆ. ನಮ್ಮದೇ ಗಿಡ ಇದು. ಖಾಲಿ ಎಷ್ಟು ತಿಂಗಳ ಗಿಡ ಗೊತ್ತಾ, ಇದು ಖಾಲಿ 6 ತಿಂಗಳ ಗಿಡ. 6 ತಿಂಗಳ ಗಿಡಕ್ಕೆ ಎಷ್ಟು ಚೆನ್ನಾಗಿ ಹೂವು ಪಿಂದೆ ಆಗಿದೆ ನೋಡಿ. ನಾನು ಇದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸರಿನಾ? ಸೊ ಈಗ ನಾವು ಮೇನ್ ಟಾಪಿಕ್ ಬುಕ್ ಬರೋಣ. ನೋಡಿ, ಎಲ್ಲೂ ಇಲ್ಲ ಇದು ಸೀಡೆ, ಇಲ್ಲಿ ಮಾತ್ರ ಒಂದೇ ಒಂದು ಬ್ರಾಂಚಲ್ಲಿ ಕಾಣಿಸ್ಕೊಂಡಿತ್ತು. ಇನ್ನೂ ಬರ್ತಾ ಇದೆ. ಇವತ್ತು ಸ್ಪ್ರೇ ಮಾಡೋಕ್ಕೆ ಹೇಳ್ತೀನಿ. ನೋಡಿ, ಇಲ್ಲಿ ಕಾಣಿಸ್ಕೊತಾ ಇದೆ ನೋಡಿ. ಇದೆಲ್ಲ ಮೇಯ್ನು ರೂವಾರಿ ಬಂದು ಇದು ಕೆಳಗಡೆಯಿಂದ ಮೇಲೆ ಕೆತ್ಕೊಂಬಂದು ಇಲ್ಲಿಗೆ ಬಿಡೋದೆ ಇರುವೆಗಳು. ಸರಿನಾ? ಸೊ ಇರುವೆಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಇರುವೆಗಳನ್ನ ಅವಾಯ್ಡ್ ಮಾಡಲಿಲ್ಲ ಅಂದರೆ ಇದು ಕಾಮನ್ ಆಗುತ್ತೆ. ಇದರಿಂದ ತುಂಬ ಯಥೇಚ್ಛವಾದ ಡ್ಯಾಮೇಜ್ ಏನು ಗಿಡಕ್ಕಾಗಲ್ಲ. ಇದು ಗಿಡ ಇದು ಎಲೆಗಳು ಒಂಥರ ಮಂಕಾಗ್ತವೆ, ಕಪ್ಪು ಆಗ್ತವೆ, ಬೂದಿ ಥರ ಆಗ್ತವೆ. ಈಗ ಹೇಳಿದ್ನಲ್ಲ, ಟಾಟಾ ಟಫ್ಗಾರು ಮತ್ತು ಟಾಟಾ ಅಸಿಫೇಟು ಜೊತೆಗೆ ನೀಮ್ ಆಯಿಲು ನೀವು 30ರಿಂದ 50 ml ವರೆಗೂ ಹಾಕೋಬೋದು. ಯಾವುದೇ ಸ್ಪ್ರೇ ಮಾಡಿ ನೀಮ್ ಆಯಿಲ್ ಹಾಕ್ಕೊಳ್ಳಿ. ಇಷ್ಟನ್ನು ಕಾಂಬಿನೇಷನ್ ಮಾಡಿಕೊಂಡು ನೀವು ಫಸ್ಟ್ ಡೋಸು ಇವತ್ತು
ಯಾವತ್ತೂ ಆಗಲಿ ಸ್ಪ್ರೇನ ಬೆಳಗ್ಗೆ ಹೊತ್ತು ಕೊಡಿ ಸರಿನಾ. ಆದಷ್ಟು ಬೆಳಗ್ಗೆ ಇಬ್ಬನಿ ಆರುತ್ತಲ್ಲ ಎಲೆ ಮೇಲೆ ಇಬ್ಬನಿ. ಇವಾಗ ಪ್ರೆಸೆಂಟ್ ನೋಡಿ, ಇವಾಗ ಟೈಮು ಸರಿಸುಮಾರು ಎಷ್ಟು ಟೈಮು 7:56 ಆಗಿದೆ. ಇಂಥ ಟೈಮಲ್ಲಿ ಕೊಡ್ಬೋದು ನೀವು. ಬೆಳಗ್ಗೆ 7:56 ಸಮಯ ಇವತ್ತು, ಇಲ್ಲ ಈ ಟೈಮಲ್ಲಾದರೂ ಕೊಡಿ, ಇಲ್ಲ ಸಂಜೆ ಹೊತ್ತು. ಬಿಸಿಲಿದ್ದಾಗ ದಯವಿಟ್ಟು ಕೊಡೋಕೆ ಹೋಗ್ಬಿಡಿ ಯಾವುದೇ ಔಷಧಿಗಳನ್ನ. ಬಿಸಿಲಿದ್ದಾಗ ಕೊಟ್ಟರೆ ನಿಮಗೆ ಬೇಗ ಡ್ರೈ ಆಗಿಬಿಡುತ್ತೆ ಸರಿನಾ. ಸೊ ಅದು ಎಫೆಕ್ಟಿವ್ನೆಸ್ಸು ಚೆನ್ನಾಗಿರಲ್ಲ. ಸೂರ್ಯನ ಶಾಖಕ್ಕೆ ಬೇಗ ಡ್ರೈ ಆಗೋಗುತ್ತೆ, ಎವಾಪ್ರೇಟ್ ಆಗಿಬಿಡುತ್ತೆ ಕೆಮಿಕಲ್ಲು. ಸೊ ನಾವೇನು ಕೊಡ್ತೀವಿ ಅದು ಪರ್ಪಸ್ ಚೆನ್ನಾಗಿ ಆಗಬೇಕು ಅಂದರೆ ನೀವು ಖಂಡಿತವಾಗಿ ಸಂಜೆ ಅಥವಾ ಬೆಳಗ್ಗೆ, ಮುಸ್ಸಂಜೆ ಹೊತ್ತಲ್ಲಿ ಅಥವಾ ಬೆಳಗ್ಗೆ ಇಬ್ಬನಿ ಏನು ಇದ್ರ ಮುಂದೆ ಇರುತ್ತೆ, ಯಾವುದು ಎಲೆಗಳ ಮೇಲಿರುತ್ತೆ, ಸೊ ಅದೆಲ್ಲ ಡ್ರೈ ಆಗುತ್ತಲ್ಲ, ಇಮಿಡಿಯೇಟ್ ಆ ಟೈಮಲ್ಲಿ ಹೊಡೀರಿ. ಸೊ ಈಗ ಹೇಳೋದಲ್ಲ, ಇದು ಬಂದು ಸೀಡೆ ಅಥವಾ ಅಫಿಡ್ಸ್ನ ಕಂಟ್ರೋಲ್ ಮಾಡೋ ವಿಧಾನ. ಈ ಅಫಿಡ್ಸಲ್ಲಿ 2 ರೀತಿ ಅಫಿಡ್ಸ್ ಬರುತ್ತೆ. ಈಗ ಏನು ನೋಡ್ತಿದ್ದೀರಾ, ಇದು ಬಂದು ಬ್ಲ್ಯಾಕ್ ಕಲರು. ಈ ಥರ ಬ್ಲ್ಯಾಕ್ ಕಲರ್ದು ಕಪ್ಪು ತಿಗಣೆ ಬರುತ್ತೆ. ಇದೇ ರೀತಿ ಸಣ್ಣಗೆ ಗ್ರೀನ್ ಕಲರ್ ಬರುತ್ತೆ. ಗ್ರೀನ್ ಅಂದರೆ ಹಸಿರು ಕಲರಲ್ಲೂ ಬರುತ್ತೆ, ಕಪ್ಪು ಬಣ್ಣದಲ್ಲೂ ಬರುತ್ತೆ. ಸೊ ಯಾವುದೇ ಇದಾದ್ರೂ ಇದನ್ನು ಟಾಟಾ ಟಫ್ಗಾರು ನಿಮ್ಮ ಆಯಿಲ್ನ ಸ್ಪ್ರೇ ಮಾಡಿ. ಇದಾದ ನಂತರ ಫಸ್ಟ್ ಸ್ಪ್ರೇ ಇವತ್ತು ಕೊಟ್ಟಿದ್ದೀರಾ ಅಂದರೆ ಕರೆಕ್ಟಾಗಿ 5ನೇ ದಿವಸಕ್ಕೆ ಮತ್ತೆ ಇದನ್ನೇ ಇನ್ನೊಂದು ರಿಪೀಟ್ ಡೋಸ್ ಕೊಡಿ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾವತ್ತೇ ಆಗಲಿ ಒಂದು ಸ್ಪ್ರೇ ಕೊಟ್ಟು ನೀವು ಸುಮ್ಮನೆ ಆದರೆ ಅದು ಎಫೆಕ್ಟಿವ್ನೆಸ್ ಬರೋದಿಲ್ಲ. ನೀವು ಕಂಟಿನ್ಯೂಸ್ ಆಗಿ 2 ಡೋಸ್ ಕೊಟ್ರೇ. ಈಗ ನಾವು ಯಾವುದೇ ಒಂದು ರೋಗ ಬಂದಾಗ ಮಾತ್ರೆ ತೊಗೊಂಡಾಗ ಒಂದು ಮಾತ್ರೆ ತೊಗೊಂಡು ನಾವು ಸುಮ್ಮನಾಗಲ್ಲ. ಇವತ್ತು ಬೆಳಗ್ಗೆ ಒಂದು ತೊಗೊಳ್ಳಿ, ಸಂಜೆ ಒಂದು ತೊಗೊಳ್ಳಿ ಅಂತ ಹೆಂಗೆ ಡಾಕ್ಟ್ರ್ ಹೇಳ್ತಾರೋ ನಾವು ಅದೇ ರೀತಿ ಹೇಳ್ತಾ ಇದ್ದೀವಿ. ಇವತ್ತೊಂದು ಕೊಡಿ ಡೋಸು, ಇನ್ನು 5 ದಿವಸ ಬಿಟ್ಟು ಒಂದು ಕೊಡಿ ಸರಿನಾ. ಇದು ಇಷ್ಟು ರೋಗದ ಬಗ್ಗೆ ಮಾಹಿತಿ. ಈ ನಡುವೆ ತುಂಬ ಬ್ಯುಸಿ ಶೆಡ್ಯೂಲ್ ಆಗಿರೋದ್ರಿಂದ ಈ ಥರ ರೋಗ ರುಜಿನಗಳು ಮೇಂಟೆನೆನ್ಸ್ ಬಗ್ಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನು ಬೆಳಗ್ಗೆ ಬಂದೆ ತೋಟಕ್ಕೆ, ಆವಾಗ ನನ್ನ ಕಣ್ಣಿಗೆ ಇದು ಕಾಣಿಸ್ತು. ಇದನ್ನು ಮಾಡಿದ್ರೆ 4 ಜನಕ್ಕೆ ಮಾಹಿತಿ ಉಪಯೋಗ ಆಗುತ್ತೆ ಅಂತ ಇದನ್ನು ನಾನು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ನಂತರದಲ್ಲಿ ಯಾವುದೇ ರೀತಿ ಗಿಡಗಳು ಬೇಕಾದರೆ ಇದೇ ರೀತಿ ಜಪಾನೀಸ್ ರೆಡ್ ಡೈಮಂಡ್ ಕ್ವಾಲಿಟಿ ಆಗಿರ್ತಕ್ಕಂಥ ಗಿಡಗಳು, ಅಥವಾ ನೋಡಿ ಇದು ಬಂದು ಆಪಲ್ ಗಿಡ ಸರಿನಾ, ಇದೇ ರೀತಿ ಅಣ್ಣ ವೆರೈಟಿ ಆ್ಯಪಲ್ ಗಿಡ ಇದು ಸರಿನಾ, ಇದು ಬಂದು ಪ್ಲಮ್ಸ್ ಗಿಡ ಸರಿನಾ. ಇದೇ ರೀತಿ ಯಾವುದೇ ವೆರೈಟಿ ಗಿಡಗಳು ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಇದು ಬಂದು ತೈವಾನ್ ಲೈಟ್ ಪಿಂಕು, ಎಷ್ಟು ಅದ್ಭುತವಾಗಿ ಬಂದಿದೆ. ಸೊ ಇದೇ ರೀತಿ ಗಿಡಗಳನ್ನ ನಾವು ಬೆಳೆಸ್ಕೊಡ್ತೀವಿ, ಮಾರ್ಗದರ್ಶನ ಹೇಳ್ತೀವಿ, ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಸ್ಪ್ರೇ ಮಾಡಬೇಕು ಅಂತ. ಸೊ ಈ ವಿಡಿಯೋಗಳು ಏನಕ್ಕೆ ಮಾಡ್ತೀವಿ ಅಂದರೆ ನಮ್ಮ ಹತ್ರ ತಗೊಂಡಲ್ಲೇ ಇರ್ತಕ್ಕಂಥ ಕಸ್ಟಮರ್ಸ್ಗೂ ಉಪಯೋಗ ಆಗಲಿ ಅಂತ ನಾನು ಈ ವಿಡಿಯೋ ಮಾಡೋದು. ನನ್ನ ಕಸ್ಟಮರ್ಸ್ ಕೇಳಬೇಕು ಅಂದರೆ ನಾನು ಕಸ್ಟಮರ್ಸ್ಗೆ ಡೈರೆಕ್ಟಾಗಿ ಫೋನಲ್ಲೇ ಹೇಳ್ಬೋದು. ಬಟ್ ನಾನು ಯಾಕೆ ವೀಡಿಯೋ ಮಾಡಿ ಹಾಕ್ತೀನಿ ಅಂದರೆ 4 ಜನಕ್ಕೆ ಉಪಯೋಗ ಆಗಲಿ ಅಂತ ಸರಿನಾ. ಇದೇ ರೀತಿ ನನ್ನ ಮಾಹಿತಿಗಳು ಇಷ್ಟ ಆದಲ್ಲಿ, ಈ ವಿಡಿಯೋ ಕೂಡ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಗಳು ಯಾರಿಗೆ ಅವಶ್ಯಕತೆ ಇದೆ, ಯಾರು ನಿಮ್ಮ ಸರ್ಕಲಲ್ಲಿ ಸೀಬೆ ಬೆಳೆದಿದ್ದಾರೆ, ಯಾರು ರೋಗ ರುಜಿನ ಮೇಂಟೈನ್ ಮಾಡೋಕ್ಕೆ ಒದ್ದಾಡ್ತಿದ್ದಾರೆ ಅಂಥ ರೈತರಿಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು ರೈತ ಮಿತ್ರರೇ.